ಕಾಲದಲ್ಲಿ 1800ರ ದಶಕದಲ್ಲಿ ಅವರು ಚಿತ್ರಿಸಿದಂತಹ ಚಿತ್ರಕಲೆಗಳಿಗೆ ಸಣ್ಣ ಚಿತ್ರಕಲೆಗೆ 3000 ರಿಂದ 5000 ಸಂಬಳ ದೊರೆಯುತ್ತಿತ್ತು. 3000 ರಿಂದ 5000 ಎಂದರೆ ಆ ಕಾಲಕ್ಕೆ ಅದು ಬಹಳ ಮೌಲ್ಯವಾದದ್ದು. ಇನ್ನು ದೊಡ್ಡ ಅರಮನೆ ಚಿತ್ರಗಳಿಗೆ 20,000 ದಿಂದ 50,000 ಒಂದು ಚಿತ್ರಕಲೆಗೆ ಪ್ರೋತ್ಸಾಹ ಧನ ಸಿಗುತ್ತಿತ್ತು. ಇನ್ನು ಕೆಲ ವಿಶೇಷ ರಾಜ ಚಿತ್ರಗಳು ಅಂದಾಜು 1 ಲಕ್ಷಕ್ಕೂ ಹತ್ತಿರವಿತ್ತು. ಆ ಕಾಲದಲ್ಲಿ 1 ರೂಪಾಯಿ ಕೂಡ ಮೌಲ್ಯವಾದದ್ದು. ಅಂದಿನ ಕಾಲದಲ್ಲಿ ಸರ್ಕಾರಿ ಅಧಿಕಾರಿಗಳ ಸಂಬಳವೇ ತಿಂಗಳಿಗೆ 50 ರಿಂದ 100 ರೂಪಾಯಿ ಇತ್ತು. ಇದರಲ್ಲಿಯೇ ನಿಮಗೆ ತಿಳಿಯುತ್ತದೆ ಆ ಕಾಲದಲ್ಲಿ ಸ್ವಲ್ಪ ಹಣಕ್ಕೂ ಎಷ್ಟು ಮೌಲ್ಯವಿತ್ತು ಎಂಬುದು. ಈಗ ರಾಜ ರವಿವರ್ಮ ಅವರ ಚಿತ್ರಕಲೆಗಳು ಆ ಚಿತ್ರಕಲೆಯನ್ನು ಬಿಡಿಸಿ 200-300 ವರ್ಷಗಳು ಆದರೂ ಸಹ ಅದರ ಬೆಲೆ ಎನ್ನುವಂಥದ್ದು ಕಡಿಮೆ ಆಗಿಲ್ಲ, ಏರುತ್ತಲೇ ಇದೆ. ಉದಾಹರಣೆಗೆ ಹೇಳಬೇಕೆಂದರೆ ಈಗ ನಿರ್ಮಾಣವಾಗಿರುವ ದಾಖಲೆ ಒಂದು ಚಿತ್ರಕಲೆ ಯಶೋಧ ಕೃಷ್ಣ ಚಿತ್ರಕಲೆಯು ಬರೋಬ್ಬರಿ 167 ಕೋಟಿ ರೂಪಾಯಿಗೆ ಹರಾಜಾಗಿದೆ. ರಾಜ ರವಿವರ್ಮ ಅವರು ಸುಮಾರು 200 ರಿಂದ 300 ಪ್ರಮುಖ ಚಿತ್ರಗಳನ್ನು ರಚಿಸಿದ್ದಾರೆ. ಅವುಗಳಲ್ಲಿ ಈಗಾಗಲೇ ಅತ್ಯಂತ ದುಬಾರಿ ಬೆಲೆಗೆ ಮಾರಾಟವಾಗಿದೆ. ಕೆಲವು ಪ್ರಸಿದ್ಧ ದುಬಾರಿ ಚಿತ್ರಗಳು ಹಂಸದಮಯಂತಿ, ಶಾಕುಂತಲ, ಲಕ್ಷ್ಮಿ, ಸರಸ್ವತಿ ಮೊದಲಾದ ಚಿತ್ರಕಲೆಗಳು ಸುಮಾರು 10 ಕೋಟಿಯಿಂದ 20 ಕೋಟಿಯ ಮೀರಿದ ಬೆಲೆಗಳಿಗೆ ಮಾರಾಟವಾಗಿ ದಾಖಲೆಯನ್ನು ಸೃಷ್ಟಿಸಿತ್ತು. ಇನ್ನು ಅವರು 1889ರಲ್ಲಿ ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್ ತೈಲವರ್ಣ ಚಿತ್ರಕಲೆಗೆ ಅಂದಿನ ಕಾಲದಲ್ಲಿ ಸುಮಾರು 4.8 ಕೋಟಿ ರೂಪಾಯಿಗೆ ಮಾರಾಟವಾಗಿತ್ತು. ಆ ಸಮಯದಲ್ಲಿ ಇದು ಭಾರತೀಯ ಚಿತ್ರಕಲೆಗೆ ಅತ್ಯಂತ ದೊಡ್ಡ ಮಟ್ಟದ ದಾಖಲೆಯಾಗಿತ್ತು. ಈಗ ಅದನ್ನು 100 ಪಟ್ಟು ಮೀರಿಸುವಂತಹ ದಾಖಲೆ ಇನ್ನೊಮ್ಮೆ ಆಗಿದೆ. ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್ ಅಂದರೆ ಇದರಲ್ಲಿ ವಿವಿಧ ಪ್ರಾಂತ್ಯಗಳ ಸಂಗೀತಗಾರ್ತಿಯರನ್ನು ಚಿತ್ರಿಸಿದ್ದಾರೆ. ಈ ಚಿತ್ರವನ್ನು ಬರೋಬ್ಬರಿ 25 ಕೋಟಿ ರೂಪಾಯಿಗೆ ಖರೀದಿಸಿದವರು ಯಾರು ಎಂದರೆ ಆದನ್ ಪೂನಾವಾಲಾ. ಪ್ರಸ್ತುತ 2026ರಲ್ಲಿ ಯಶೋಧ ಕೃಷ್ಣ ತೈಲವರ್ಣ ಚಿತ್ರಕಲೆಯನ್ನು ಖರೀದಿಸಿದವರಿಗೆ ಬಹಳ ಹತ್ತಿರದವರು ಹೇಗೆ ಎಂಬುದನ್ನು ಇದೇ ವಿಡಿಯೋದಲ್ಲಿ ಹೇಳುತ್ತೇನೆ. ರಾಜ ರವಿವರ್ಮ ಅವರು 1800ರ ದಶಕದಲ್ಲಿ 1000ಕ್ಕೂ ಅಧಿಕ ಚಿತ್ರಕಲೆಗಳನ್ನು ರಚಿಸಿದ್ದಾರೆ. ಶಾಕುಂತಲ, ಹಂಸದಮಯಂತಿ, ನಳದಮಯಂತಿ, ಜಟಾಯುವಧ, ಸೀತಾ ಸ್ವಯಂವರ, ರಾಮ ಪಟ್ಟಾಭಿಷೇಕ, ಆದ ಮಾಧವ, ಲಕ್ಷ್ಮೀದೇವಿ, ಸರಸ್ವತಿ, ಯಶೋಧ ಕೃಷ್ಣ, ಅರ್ಜುನ ಮತ್ತು ಸುಭದ್ರ, ಹರಿಶ್ಚಂದ್ರ, ಕೀಚಕ ಮತ್ತು ಸೈರಂಧ್ರಿ ಹಾಗೂ ದ್ರೌಪದಿ ವಸ್ತ್ರಾಪಹರಣ, ತಿರುವಿತಾಂಕೂರು ಮಹಾರಾಜ, ತಿರುವಿತಾಂಕೂರು ಮಹಾರಾಣಿ, ಸಯಾಜಿರಾವ್ ಗಾಯಕ್ವಾಡ್, ಮಹಾರಾಣಿ ಚಿನ್ನಾಬಾಯಿ, ರಾಜಕುಮಾರಿಯ ಚಿತ್ರ, ಹಣ್ಣಿನೊಂದಿಗೆ ಮಹಿಳೆ, ವೀಣೆಯೊಂದಿಗೆ ಮಹಿಳೆ, ಚಂದ್ರಕಾಂತಿಯಲ್ಲಿ ಮಹಿಳೆ, ಕನ್ನಡಿ ಹಿಡಿದ ಮಹಿಳೆ, ಸಂಗೀತಗಾರ್ತಿಯರ ಗುಂಪು, ಗ್ಯಾಲಕ್ಸಿ ಆಫ್ ಮ್ಯೂಸಿಷಿಯನ್, ಹಾಲು ಮಾರುವವಳು, ಭಿಕ್ಷುಕ, ಇಂದ್ರಜಿತನ ವಿಜಯ, ಶಂತನು ಮತ್ತು ಮತ್ಸ್ಯಗಂಧೆ, ಮೇನಕ ಮತ್ತು ವಿಶ್ವಾಮಿತ್ರ, ಮೋಹಿನಿ, ಈ ರೀತಿಯಲ್ಲಿ ಪುರಾಣದ ಕಥೆಗಳಿಗೆ ಸಂಬಂಧಿಸಿದಂತೆ ಹಾಗೆ ದೇವರುಗಳ ಚಿತ್ರಕಲೆಗಳನ್ನು ರಚಿಸಿದ್ದಾರೆ. ಇವು ಪ್ರಮುಖ ಚಿತ್ರಕಲೆಗಳ ಹೆಸರು. ಅವರ ಎಲ್ಲಾ ಚಿತ್ರಕಲೆಗಳ ಪಟ್ಟಿ ಬಹಳ ದೊಡ್ಡದಾಗುತ್ತದೆ.